ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನೂ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಪ್ರಾರ್ಥಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಬ್ಬ ಹತ್ರ ಬರ್ತಾ ಇದೆ ಅಂದರೆ ಹೆಣ್ಮಕ್ಳಿಗೆ ಮೇನ್ ಏನಂತಂದರೆ ಮನೆ ಕ್ಲೀನ್ ಮಾಡ್ಕೊಳ್ಬಿಡ್ಬೇಕು. ಎಷ್ಟು ಕ್ಲೀನಾಗಿದ್ರು ಹಬ್ಬ ಅಂತಂದರೆ ಹಬ್ಬಕ್ಕೊಂದ್ಸಲ ಕ್ಲೀನ್ ಮಾಡ್ಕೊಂಡ್ರೆ ಸಮಾಧಾನ ಅಂತ ನನಗಂತೂ. ಈಗ ಹಬ್ಬದ್ದು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೆಷ್ಟು ದಿನ ಇದೆ? ಇನ್ನೊಂದು ವಾರ ಇದೆ ಅಷ್ಟೇ. ಅದಕ್ಕೋಸ್ಕರ ಈಗಲೇ ಬೇಗ ಕ್ಲೀನ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಫಸ್ಟ್ ನಾನು ಫ್ರಿಜ್ನ ಕ್ಲೀನ್ ಮಾಡ್ಕೊಳೋದಕ್ಕೆ ಹೋಗಿದ್ದೀನಿ. ಈಗ ಫ್ರಿಜ್ಜನ್ನು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ತೆಗೆದು ಹೊರಗಡೆ ಇಟ್ಟಿದ್ದೀನಿ. ಇದನ್ನು ಎಷ್ಟು ಸಲ ಕ್ಲೀನ್ ಮಾಡಿದ್ರು ಐಸ್ ಅಂತೂ ನಮ್ಮ ಫ್ರಿಜ್ಜಲ್ಲಿ ಕಟ್ತಾನೆ ಇರುತ್ತೆ. ಅದು ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. 3 ಡೇಸ್ ಬ್ಯಾಕ್ ತಾನೇ ಎಲ್ಲ ಐಸನ್ನು ಕರಗಿಸಿ ಕ್ಲೀನ್ ಮಾಡಿ ಇಟ್ಟಿದ್ರಿ. ಬಟ್ ನೋಡಿ ಇವಾಗ ಎಷ್ಟು ಬೇಗ ಐಸ್ ಕಟ್ಕೊಂಡಿದೆ, ನೋಡಿ ಎಷ್ಟು ಡಸ್ಟ್ ಇದೆ ಅಂತ ಅಂದ್ಬಿಟ್ಟು. ಈಗ ಎಲ್ಲ ಕಡೆ ಡೆಂಗು ಇದೆಯಲ್ಲ, ಅದಕ್ಕೆ ನಾವು ಫ್ರಿಜ್ನ ತುಂಬಾ ನೀಟಾಗಿ ಇಟ್ಕೊಳ್ಬೇಕು. ಡೆಂಗು ಬಗ್ಗೆ ಬರ್ಕೊಳ್ಳೋದಕ್ಕೆ ಬರ್ತಾರಲ್ವ, ಅವ್ರಿಗಂತೂ ಕೇಳ್ತಾರೆ ನಿಮ್ಮ ಮನೇಲಿ ಫ್ರಿಜ್ ಇದೆಯಾ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಫ್ರಿಜ್ನೆಲ್ಲ ನೀಟಾಗಿ ಇಟ್ಕೊಳ್ಬೇಕು. ನಾನು 3 ಮಂತ್ಸ್ ಆಯಿತು ಅಷ್ಟೇ ಫ್ರಿಜ್ನ ಕ್ಲೀನ್ ಮಾಡಿ. 3 ಮಂತ್ಸ್ ಆಯಿತು. ಮಂತ್ಲಿ ಒನ್ಸ್ ಅದು ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊತೀನಿ. ಬಟ್ ಆಗೋದಿಲ್ಲ, ಏನು ಮಾಡೋದು. ಏನು ಅಷ್ಟೊಂದು ಗಲೀಜಾಗಿರಲಿಲ್ಲ. ಇದನ್ನು ವೆಜಿಟೇಬಲ್ಸ್ ಏನು ಮಾಡ್ತೀವಿ ನಾವು ಬಾಕ್ಸ್ಗೆ ಹಾಕಲ್ವಲ್ಲ, ಹಂಗೆ ತಂದು ಇಟ್ಬಿಡ್ತೀವಿ ಅರ್ಜೆಂಟಿಗೆ. ಅದರಿಂದ ಧೂಳು ಬಿದ್ದು ಈ ಥರ ಗಲೀಜಾಗಿರುತ್ತೆ ಅಷ್ಟೇ. ಈಗ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಫ್ರಿಜ್ನ. ಹಬ್ಬ ಬಂತಂದರೆ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಇರುತ್ತಲ್ವ ಫ್ರೆಂಡ್ಸ್. ಒಂದು ಕಡೆ ಶಾಪಿಂಗ್ ಮಾಡಬೇಕು, ಒಂದು ಕಡೆ ಮನೆ ಕ್ಲೀನ್ ಮಾಡಬೇಕು, ಒಂದು ಕಡೆ ಹಬ್ಬನ ಹೇಗೆ ಮಾಡಬೇಕು ಏನು ಅಂತ ಅದೊಂದಷ್ಟು ತಲೆ ಕೆಡಿಸ್ಕೊಳ್ಬೇಕು. ಎಲ್ಲ ಹೆಂಗಸರೇ ಮಾಡ್ಕೊಳ್ಬೇಕು. ಗಂಡಸರು ದುಡ್ಡು ಕೊಡ್ತಾರೆ, ಕೊಡಲ್ಲ ಅಂತಲ್ಲ, ದುಡ್ಡು ಕೊಟ್ಬಿಟ್ರೆ ಸಾಕು. ಅವರು ಏನಾದರೂ ಒಂದು ಪ್ಲ್ಯಾನು ಐಡಿಯಾ ಹೇಳ್ಬೇಕಲ್ವ. ನಾನಂತೂ ನಮ್ಮ ಮನೆಯವ್ರಿಗೆ ಹೇಳ್ರಿ ಏನಾದರೂ ಒಂದು ಐಡಿಯಾ, ಯಾವ ಥರ ಹಬ್ಬ ಮಾಡೋದು, ಹೇಗೆ ದೇವ್ರನ್ನ ಕೂರಿಸ್ಬೇಕು ಅಂತಂದರೆ ಅವ್ರು ನನ್ನ ಹತ್ರ ಏನೂ ಹೇಳಲ್ಲ. ನಿಂಗೆ ಹೆಂಗೆ ಬೇಕೋ ನೀನು ಹಂಗೆ ಕೂರಿಸಮ್ಮ ಅಂತ ಹೇಳ್ಬಿಡ್ತಾರೆ. ಅದು ಬೇರೆ ಅವ್ರಿಗೆ ಹಬ್ಬದ ದಿನ ರಜೆ ಕೂಡ ಇಲ್ಲ, ಅದೊಂದು ಬೇಜಾರು ನನಗೆ. ಎಲ್ಲ ಬೆಳಗ್ಗೆ ಅವರು ಕೆಲಸಕ್ಕೆ ಹೋಗೋಷ್ಟರಲ್ಲಿ ಎಲ್ಲ ಮಾಡಿದರೆ ಓಕೆ. ಹಬ್ಬದ ದಿನ ಯಾರೂ ನಿದ್ದೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ನಿದ್ದೆ ಮಾಡ್ತೀನೋ ಇಲ್ಲ ನನಗಂತೂ ಗೊತ್ತಿಲ್ಲ, ನೋಡಬೇಕು. ಬೇಗನೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಮತ್ತು ಮಕ್ಕಳಿಗೆ ಸ್ಕೂಲ್ ಕೂಡ ಇರುತ್ತೆ ಆವತ್ತು. ನಮ್ಮ ಮಕ್ಕಳಿಗೆ ರಜೆ ಇಲ್ಲ. ನಮ್ಮ ಮಕ್ಕಳು ಓದ್ತಾ ಇರೋದು ಯಾಕಂದರೆ ಕ್ರಿಶ್ಚಿಯನ್ ಸ್ಕೂಲ್ ಅಲ್ವಾ, ಅದಕ್ಕೋಸ್ಕರ. ಬಟ್ ಇದೆಲ್ಲ ನೋಡಿ ತುಂಬ ಏನು ಗಲೀಜೇನಾಗಿಲ್ಲ. ಸುಮ್ಮನೆ ನಾನು ಸ್ಕ್ರಬ್ ಮಾಡಿ ತೊಳೆದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ತುಂಬ ನಾನು ಫ್ರಿಜ್ಜನ್ನು ಏನು ಯೂಸ್ ಮಾಡೋದಿಲ್ಲ. ಏನಂದರೆ ಹಾಲು, ಈ ಟೊಮೆಟೊ ಆ ಥರದ್ದು ಮಾತ್ರ ನಾನು ಇಟ್ಕೊಳ್ತೀನಿ. ಬೇರೆ ಎಲ್ಲ ಫ್ರೆಶ್ಶಾಗಿ ತಂದು ಹಾಗೆ ನಾವು ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಫ್ರಿಜ್ಜಲ್ಲಿ ಏನು ಇಟ್ಕೊಳ್ಳೋ ಅವಶ್ಯಕತೆ ನನಗಂತೂ ಇರೋದಿಲ್ಲ. ಮತ್ತು ಒಂದು ಸ್ವಲ್ಪ ಕಾಳುಗಳು, ಹೆಸರುಬೇಳೆ ಆಗಿರ್ಬೋದು, ತೊಗರಿಬೇಳೆ ತುಂಬ ತೊಗೊಂಬಂದಿದ್ರೆ ಅದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಡ್ತೀನಿ. ಯಾಕಂದರೆ ಹುಳ ಆಡಬಾರ್ದು ಅನ್ನೋದಕ್ಕೋಸ್ಕರ. ಯಾರೆಲ್ಲ ಕಾಳುಗಳನ್ನ ಫ್ರಿಜ್ಜಲ್ಲಿ ಇಡ್ತೀರಾ ಅವರು ಕೂಡ ಕಾಮೆಂಟ್ ಮಾಡಿ ನನಗೆ. ಫ್ರೆಂಡ್ಸ್, ನಿಮ್ಮದೆಲ್ಲ ಮನೆ ಕ್ಲೀನಿಂಗ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನೇ ಲೇಟ್ ಅನಿಸುತ್ತೆ. ಯಾಕಂದರೆ 3 ಟೈಮ್ಸ್ ಮಾರ್ಕೆಟ್ಗೆ ಹೋಗಿದ್ವಿ ಮತ್ತು ಕಂಚಿಗೆ ಹೋಗಿದ್ವಿ. ಅಪ್ಪ ಟಯರ್ಡ್ ಆಗಿತ್ತಲ್ವ. ಅದಕ್ಕೆ ಒಂದು ವಾರ ಇದ್ದಂಗೆ ಅಮಾವಾಸ್ಯೆ ಆದಮೇಲಿಂದ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಈಗ ಕ್ಲೀನಿಂಗ್ ಮಾಡ್ಕೊಳ್ತಿರೋದು. ಯುಟಿಲಿಟಿ ಎಲ್ಲ ಹಾಗೆ ಕ್ಲೀನ್ ಮಾಡ್ಕೊಳ್ಬಿಡ್ಬೇಕು. ಫ್ರಿಜ್ ಆದಮೇಲೆ ಯುಟಿಲಿಟಿ ಮಾಡಿಕೊಂಡು ಆಮೇಲೆ ಕಿಚನ್ ಮಾಡ್ಕೊಳ್ಳೋದು. ಮತ್ತು ರೂಮುಗಳೆಲ್ಲ ಏನು ಅಷ್ಟು ಗಲೀಜಾಗಿಲ್ಲ ಫ್ರೆಂಡ್ಸ್. ಯಾವಾಗಲೂ ಮಾಡ್ಕೊಳ್ತಾನೆ ಇರ್ತೀವಲ್ಲ ಕ್ಲೀನು, ಅದಕ್ಕೋಸ್ಕರ ಎಲ್ಲ ಕ್ಲೀನಾಗೇ ಇದೆ. ಬಟ್ ನನಗೆ ಯಾಕೋ ಫ್ರಿಜ್ಜು ತುಂಬಾ ಗಲೀಜಾಗಿದೆ ಅಂತ ಅನಿಸ್ತು. ಮತ್ತು ಅಡುಗೆ ಮನೆಯಲ್ಲಿ ಇದು ಏನಂತಾರೆ ಅದನ್ನ, ಕಿಚನಲ್ಲಿ ಇದು ಕೂಡ ವಾಲ್ಡ್ರಬ್ಸ್ ಎಲ್ಲನೂ ಅವೆಲ್ಲ ಏನು ತುಂಬ ಗಲೀಜಾಗಿಲ್ಲ. ಯಾಕಂದರೆ ರೀಸೆಂಟಾಗಲ್ವ ನಾವು ಮನೆ ಕಟ್ಟಿರೋದು, ಅದಕ್ಕೋಸ್ಕರ ತುಂಬ ಗಲೀಜಾಗೋಕ್ಕೆ ಮುಂಚೆ ಇವಾಗಲೇ ಕ್ಲೀನ್ ಮಾಡ್ಕೊಳ್ಳೋದು ಬೆಟರು. ಯಾಕಂದರೆ ಆಮೇಲೆ ಜಿಳ್ಳೆ ಬಂದುಬಿಟ್ರೆ ಅಂತೂ ಈ ಮಾಡರ್ನ್ ಕಿಚನಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನನಗಂತೂ ಆ ಜಿಳ್ಳೆ ಬಂದುಬಿಟ್ರೆ ಅಂತೂ ಆಗಲ್ಲಪ್ಪ. ನಮ್ಮ ಮನೇಲಿ ಒಂದು ದಿವಸ ಕೂಡ ನಾನು ಜಿಳ್ಳೆ ನೋಡೇ ಇಲ್ಲ. ಫಸ್ಟ್ ಇದ್ನಲ್ಲ ಆ ಮನೇಲಿ ಕೂಡ ನಾನು ಜಿಳ್ಳೆ ನೋಡಿಲ್ಲ. ಅದಕ್ಕೋಸ್ಕರ ನನಗೊಂದು ಧೈರ್ಯ. ಬಟ್ಟು ಇದು ಮಾಡರ್ನ್ ಕಿಚನಲ್ಲಿ ಎಲ್ಲದೂ ಸೇರ್ಕೊಂಡ್ಬಿಡುತ್ತಾ ಈ ಡ್ರಾಯರ್ಗಳಲ್ಲಿ ಅಂತ ಒಂದು ಭಯ ಇದೆ ನನಗೆ. ನೋಡಬೇಕು ಏನಾಗುತ್ತೋ. ನಾನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಫ್ರಿಜ್ಗೆ ಹಾಕೋದನ್ನೆಲ್ಲ ಈ ಥರ ಎಲ್ಲ ಎತ್ಕೊಂಡ್ಬಿಡ್ತೀನಿ ನಾನು. ಎಲ್ಲ ಎತ್ಕೊಂಡು ಕ್ಲೀನಾಗಿ ತೊಳೆದು ಈಗ ಒಣ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಳ್ಬೇಕು. ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಕ್ಲೀನ್ ಮಾಡ್ಕೊಳ್ಬಿಟ್ರೆ ನನಗೂ ಒಂದು ಸಮಾಧಾನ ಇರುತ್ತೆ. ಅವ್ರು ಬಂದಮೇಲೆ ಅವ್ರಿಗೆ ಊಟ ಹಾಕ್ಕೊಡೋದು. ಪಾಪ ನನಗೇನು ಅವ್ರು ಡಿಸ್ಟರ್ಬ್ ಮಾಡೋದಿಲ್ಲ, ಬಟ್ ಅವ್ರು ಬಂದಮೇಲೆ ಆಗೋದಿಲ್ಲ. ಅಡುಗೆ ಮಾಡು ಅದು ಇದು ಅಂತ ಕೆಲಸನೇ ಆಗಿಬಿಡುತ್ತೆ ಅಂತ ಅವ್ರು ಬರೋಷ್ಟರಲ್ಲಿ ಫ್ರಿಜ್ಜು ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ.
ಇವತ್ತು ಫ್ರಿಜ್ಜು ಮತ್ತು ಯುಟಿಲಿಟಿ ಕ್ಲೀನ್ ಮಾಡಿಕೊಂಡ್ರೆ ನಾಳೆ ಕಿಚನ್ ಕ್ಯಾಬಿನೆಟ್ಟು ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಜನ ಹೋಮ್ ಟೂರ್ ಕೇಳ್ತಿದ್ದಾರೆ, ಬಟ್ ನನಗೆ ಹೋಮ್ ಟೂರ್ ಮಾಡೋಷ್ಟು ಇನ್ನೂ ಡೆಕೋರೇಟ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಆದಮೇಲೆ ನಾನು ಹೋಮ್ ಟೂರ್ ಮಾಡೋದು. ಇವತ್ತು ಕಿಚನ್ ಕ್ಲೀನ್ ಮಾಡ್ಕೊಳ್ತೀನಲ್ಲ, ಅದರಲ್ಲಿ ಫುಲ್ಲು ಕಿಚನ್ ಟೂರೇ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ. ಇದನ್ನು ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ತಾ ಇರ್ತೀರಿ. ಯಾವುದಾದ್ರೂ ಉಲ್ಟಾ ಹಾಕ್ತಿರ್ತೀವಿ. ನೋಡಿದ್ರಲ್ಲ, ನಾನು ಸ್ವಲ್ಪ ಹೊತ್ತು ವಾಯ್ಸ್ ಕೊಡಲಿಲ್ಲ, ಮಕ್ಕಳಿಲ್ಲ ಅಂತ ಮನೆ ಎಷ್ಟು ಸೈಲೆಂಟಾಗಿದೆ ಅಂತ. ಒಬ್ಬಳೇ ಇದ್ದೀನಲ್ವಾ, ತುಂಬ ಸೈಲೆಂಟು. ಆಚೆ ಇರೋ ಸೌಂಡ್ಸ್ ಎಲ್ಲ ಕೇಳಿಸ್ತಾ ಇದೆ. ಫೈನಲಿ ಫ್ರಿಜ್ ಕ್ಲೀನ್ ಆಯಿತು ನಂದು. ನೋಡಿ ಹೇಗೆ ಕಾಣ್ತಾ ಇದೆ ಫ್ರಿಜ್ ಅಂತ ಅಂದ್ಬಿಟ್ಟು. ಅದರಲ್ಲಿ ದೊಡ್ಡ ಟೊಮೆಟೊ ಜಾಸ್ತಿ ಯೂಸ್ ಮಾಡೋದ್ರಿಂದ ಒಂದು ದೊಡ್ಡ ಇಟ್ಬಿಟ್ಟಿದ್ದೀನಿ, ಅದರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದರಲ್ಲಿ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ ಅದೆಲ್ಲ ಚಿಕ್ಕ ಚಿಕ್ಕ ಬಾಕ್ಸಲ್ಲಿ. ಇಲ್ಲಿ ಕೆಳಗಡೆ ಸ್ವಲ್ಪ ಕಾಳುಗಳು ಅದೆಲ್ಲ ಇಟ್ಕೊಂಡಿದ್ದೀನಿ. ಅದರಲ್ಲಿ ಅವರೆಕಾಳಿದೆ, ಅದು ಯಾವಾಗ ಮಾಡ್ತೀನೋ ನನಗಂತೂ ಗೊತ್ತಿಲ್ಲ ನಿಜವಾಗ್ಲೂ. ಇದರಲ್ಲಿ ಕೊಬ್ಬರಿ ಅದೆಲ್ಲ ಇದೆಯಲ್ಲ, ಈ ಪಿಂಕ್ ಬಾಕ್ಸಲ್ಲೇ ಅದು ಹಾಕ್ಕೊಂಡಿದ್ದೀನಿ. ಈ ಬಾಕ್ಸಲ್ಲಿ ಹೂವು ಇಟ್ಕೊಂಡಿದ್ದೀನಿ. ಇಲ್ಲಿ ಚೀಸ್ ಇತ್ತು, ಸ್ವಲ್ಪ ಚೀಸ್ನ ಇಲ್ಲೇ ಇಟ್ಟಿದ್ದೀನಿ. ಇದು ಸುಣ್ಣ. ನಾವು 3 ಜನ ಸಿಸ್ಟರ್ಸ್ ಏನಾದರೂ ಮೀಟ್ ಆದರೆ ನೈಟು ಎಲ್ಲಾಡ್ಕೆ ಹಾಕ್ಕೊಳ್ತೀವಿ, ಅದಕ್ಕೋಸ್ಕರ ಸುಣ್ಣ ಇಟ್ಕೊಂಡಿದ್ದೀನಿ. ಇಲ್ಲಿ ಸಾಸು ನೋಡಿ ಎಷ್ಟು ಖಾಲಿ ಇದೆ ಫ್ರಿಜ್ಜೀಗ. ಕ್ಲೀನಿಗೆ ಅರೇಂಜ್ ಮಾಡಿಕೊಂಡ್ರೆ ಇರೋ ಜಾಗನೇ ಸಾಕಾಗುತ್ತೆ, ಬಟ್ ಹೆಂಗಂದರೆ ಹಂಗಿಟ್ರೆ ಜಾಗನೇ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಇದು ಬಂದು ನೈಟು ಸ್ವಲ್ಪ ಒಂದು ಗೋಬಿ ಇತ್ತು, ಹಂಗೆ ಅದನ್ನು ಬಿಡಿಸಿಟ್ಕೊಳ್ಳೋಣ ಅಂತ ಬಿಡಿಸ್ತಿದ್ದೆ. ಎಷ್ಟು ಹುಳ ಇದೆ ಗೊತ್ತಾ, ಈ ಗೋಬಿ ಹಾಕಿದ್ರೂ ತನ್ನೋ ಅಂತ ಅನಿಸ್ಬಿಡ್ತು. ಈ ಹುಳ ಎಲ್ಲ ನೋಡಿದ್ಮೇಲೆ ನನಗೆ ತಿನ್ನಬೇಕು ಅನ್ನೋ ಮನಸ್ಸೇ ಹೊರಟೋಯ್ತು. ನನ್ನ ಮಗಳು ವೀಡಿಯೋ ಮಾಡ್ತಿದ್ದಾಳೆ, ಅದನ್ನ ಎಷ್ಟು ದಪ್ಪ ಐತೆ ಮಮ್ಮಿ, ಈ ಥರ ಹುಳನೇ ನೋಡಿಲ್ಲ ನಾನು ಅಂತಂದ್ಬಿಟ್ಟು ಅವಳು ವೀಡಿಯೋ ಮಾಡಿರೋದು. ಇದನ್ನು ಆ್ಯಡ್ ಮಾಡಿದ್ದೀನಿ ನಾನು. ಬರ್ರಿ ಈ ಥರ ಹುಳ ತುಂಬ ಇದೆ ಗೋಬಿಯಲ್ಲಂತೂ. ನಾನು ಫಸ್ಟೆಲ್ಲ ತರ್ತಿದ್ದೆ, ಅದರಲ್ಲಿ ಹುಳ ಇರ್ತಾ ಇರಲಿಲ್ಲ. ಇದ್ರೆ ಚಿಕ್ಕದು 1-2 ಇರ್ತಿತ್ತು, ಇದರಲ್ಲಂತೂ ಇಷ್ಟು ದೊಡ್ಡದು ಎಷ್ಟೊಂದು ಇದೆ ಅಪ್ಪ ಹುಳ. ಬಿಗ್ಗೆಸ್ಟ್ ಹುಳ ಬಾಯಲ್ಲಿ ನೋಡ್ತೀನಿ. ಕಾರ್ಟ್ರೇಜ್ ಖಾಲಿ ಕಾರ್ಟ್ರೇಜ್ ಬೇಕು. ನಿನ್ನೆ ಎಲ್ಲ ಹೋಗಿದ್ರಿ ತಾನೇ, ಇಷ್ಟೊತ್ತು ಕಳ್ಸಲ್ಲ ನಾನು. ಫ್ರೆಂಡ್ ಹತ್ರ ಪೆನ್ ಇಸ್ಕೊಂಡ್ ಬರ್ದೆ, ಎಬ್ಬಿ ಆಯ್ತೆ ನೆನೆ ಹತ್ರ ಒಂದು. ಪ್ಲೀಸ್ ಕೊಡು. ಫೋನ್ ಮಾಡ್ತಿರ್ತೆ, ಡ್ಯಾಡಿ ಫೋನ್ ಮಾಡಿ ಹೇಳ್ಬೇಕಂತ. ಸ್ಕೂಲಿಂದ ಬಂದಾಗಿಂದ ಹೋಗ್ಬೇಕಾಗಿತ್ತು. ಹುಳನ್ ತೆಗ್ದು ಬಿಸಾಕಮ್ಮ ಫಸ್ಟ್ ನೀನು. ನೋಡಿ ಫ್ರೆಂಡ್ಸ್, ನಮ್ಮ ಅಮ್ಮ ಅದನ್ನು ಬಿಸಾಕ್ತಾರೆ ಇವಾಗ. ಮತ್ತೆ ಆಗಿತ್ತೆ ಅಲ್ಲ. ಇದು ಬಂದು ನೆಕ್ಸ್ಟ್ ಡೇ. 1 ಡೇ ಫುಲ್ಲು ಫ್ರಿಜ್ಜು ಮತ್ತು ಯುಟಿಲಿಟಿ ಕ್ಲೀನ್ ಆಯಿತು. ಆಮೇಲೆ ಇನ್ನೊಂದು ನೆಕ್ಸ್ಟ್ ಡೇ ಬಂದು ಕಿಚನ್ದು ಕ್ಯಾಬಿನೆಟ್ಸು, ಡ್ರಾವರ್ ಒಳಗಡೆ ಇರೋದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲ ಯೂಸೇ ಮಾಡೋದಿಲ್ಲ ಫ್ರೆಂಡ್ಸ್, ಪಾತ್ರೆಗಳನ್ನ ತುಂಬ ಒಳಗಡೆ ಇಟ್ಬಿಟ್ಟಿದ್ದೆ. ಆಮೇಲೆ ಕ್ಲೀನ್ ಮಾಡ್ತಾ ಮಳೆ ಬೇರೆ ಬರ್ತಿತ್ತು, ಹೋಗ್ಲಿ ಒಂದು ಗ್ಲಾಸ್ ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟೀ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಟೀ ಕುಡಿದ್ಬಿಟ್ಟು ಕೆಲಸ ಮಾಡೋಣ ಅಂತ. ಕೆಲಸ ಮಾಡೋಕ್ಕೋದಾಗ ಟೀ ಎಲ್ಲ ಜ್ಞಾಪಕ ಬಂದ್ಬಿಡುತ್ತೆ ನನಗಂತೂ. ಯಾರಾದರೂ ಮಾಡಿಕೊಡೋರಿದ್ರೆ ಸಕ್ಕತ್ತಾಗಿರುತ್ತೆ, ಬಟ್ ನನ್ನ ಮಕ್ಕಳು ಮಾಡಿಕೊಡೋದೇ ಇಲ್ಲ. ಅವ್ರಿಗೆ ಮೂಡಿದ್ರೆ ಟೀ ಮಾಡಮ್ಮ ಅಂತಂದರೆ ಮಾಡಿಕೊಡ್ತಾರೆ. ಅದಕ್ಕೆ ನಾನು ಅವ್ರಿಗೇನು ಹೇಳೋದು, ನಾನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನೇ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾವು ಸಕ್ಕರೆನ ಯೂಸ್ ಮಾಡೋದಿಲ್ಲ, ಬೆಲ್ಲನ ಯೂಸ್ ಮಾಡೋದು. ಆರ್ಗಾನಿಕ್ ಬೆಲ್ಲ ತಗೊಬರ್ತಾರೆ ನಮ್ಮ ಮನೆಯಲ್ಲಿ. ಅದು ಸೇಮ್ ಬ್ರೌನ್ ಶುಗರ್ ಥರ ಇರುತ್ತೆ, ಚೆನ್ನಾಗಿರುತ್ತೆ. ನಮಗಂತೂ ಟೇಸ್ಟು ಅಡ್ಜಸ್ಟ್ ಆಗಿಬಿಟ್ಟಿದೆ. ನಾನಿವಾಗ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇದನ್ನು ಮೇಲೆ ಡೋರ್ಸ್ನ ಏನರಲ್ಲಿ ಒರೆಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕೋಲಿನಲ್ಲಿ ಒರೆಸೋಣ ಟಿಶ್ಯೂ ಅಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಒಳಗಡೆ ಮಾತ್ರ ವೆಟ್ ಕ್ಲಾತಲ್ಲಿ ಒರೆಸ್ಕೊಂಡು ಮತ್ತು ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಡು ಶೀಟ್ ತೊಗೊಂಡಿದ್ದೀನಲ್ಲ ಅದು ಹಾಕಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಸಕ್ಕರೆ ನಾನು ಯೂಸ್ ಮಾಡೋದು ಮತ್ತು ಆರ್ಗಾನಿಕ್ ಬೆಲ್ಲ, ಸಕ್ಕರೆನ ಯೂಸ್ ಮಾಡೋದೇ ಇಲ್ಲ. ಈಗ ಎಲ್ಲದರಲ್ಲೂ ತೆಗೆದು ಒಂದೊಂದೇ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಆ ಶೀಟ್ ಹಾಕಿ ಮತ್ತೆ ಜೋಡಿಸ್ಕೊಳ್ತಾ ಇದ್ದೀನಿ.
ಈ ಕಡೆ ಇಟ್ಟಿದ್ದೀನಲ್ಲ ಅದೆಲ್ಲ ತುಂಬ ಗಲೀಜಾಗ್ಬಿಟ್ಟಿದೆ. ಏನು ಗೊತ್ತಾ, ಹೊಸ ಮನೆಗೆ ನಾವು ಬರ್ತೀರಲ್ವಾ, ಆವಾಗ ಏನು ಕ್ಲೀನಾಗಿ ಜೋಡಿಸ್ಕೊಂಡಿರಲ್ಲ. ಅರ್ಜೆಂಟಿಗೆ ಎಲ್ಲೋ ಒಂದು ಹತ್ರ ಹಿಂಗೋ ಅಂತ ಜೋಡಿಸ್ಕೊಂಬಿಟ್ಟಿರ್ತೀವಿ. ಇವಾಗ ಎಲ್ಲ ತೆಗೆದು ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಲೀನಾಗಿ ಜೋಡಿಸ್ಕೊಳ್ತಿದ್ದೀನಿ. ಮತ್ತು ಈ ವಾಕ್ಯೂಮ್ ಕ್ಲೀನರ್ ಇಸ್ಕೊಂಡು ನನಗಂತೂ ತುಂಬಾ ಯೂಸ್ ಆಯಿತು ಅಂತಲೇ ಹೇಳ್ಬೋದು. ವಿಂಡೋಸಲ್ಲಿರೋ ಡಸ್ಟ್ ಆಗಿರ್ಬೋದು ಎಲ್ಲ ಕ್ಲೀನಾಗಿ ಬರುತ್ತೆ ನೋಡಿ. ಈ ಡ್ರಾಯರಲ್ಲಿರೋದೆಲ್ಲ ಡಸ್ಟ್ನ ನಾನು ಅದರಲ್ಲೇ ವಾಕ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈ ಥರ ಶೀಟು ತೊಗೊಂಡಿದ್ದೀನಿ, ಇದರೊಳಗಡೆ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ನೀಟಾಗಿರುತ್ತೆ. ಏನಾದರೂ ನಾವು ಬೈ ಚಾನ್ಸ್ ಒಂದೊಂದು ಸಲ ಪಾತ್ರೆಗಳನ್ನ ಒರೆಸ್ದಿರ ವೆಟ್ಟಲ್ಲೇ ಎತ್ತಿಟ್ಬಿಟ್ರೆ ಈ ಶೀಟ್ ಇರೋದ್ರಿಂದ ನಮಗೆ ಡ್ರಾಯರ್ಗೆ ಏನೂ ಕೂಡ ಆಗೋದಿಲ್ಲ ಅಂತಂದ್ಬಿಟ್ಟು. ಮತ್ತು ಈ ಕಡೆ ನೋಡುತ್ತಾ ಇದ್ದೀರಲ್ವ, ಈ ಕಡೆ ಡೈಲಿ ಯೂಸ್ ಮಾಡೋ ಗ್ಲಾಸು ಮತ್ತು ಚೊಂಬು ನೀರು ಕುಡಿಯೋಕ್ಕೆ ಮತ್ತು ಒಂದು ಸ್ವಲ್ಪ ಬೌಲ್ಸ್ನ ಇದರಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಎತ್ತಿ, ಇದನ್ನಂತೂ ಹುಷಾರಾಗಿ ನೋಡ್ಕೋಬೇಕು ಫ್ರೆಂಡ್ಸ್, ಯಾಕಂದರೆ ಸ್ಟೀಲ್ ಅಲ್ವಾ, ನಾವೇನಾದರೂ ಇಟ್ಬಿಟ್ರೆ ಹಂಗೆ ಸಿಲ್ ಮಿಡ್ಕೊಂಬಿಟ್ರೆ ನೋಡೋಕೆ ಒಂಚೂರು ಕೂಡ ಚೆನ್ನಾಗೂ ಇರೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಇದರಲ್ಲಂತೂ ಇಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನಾನು. ಇದನ್ನು ಕೂಡ ಒರೆಸ್ಕೊಂಡು ಹಂಗೆ ನೀಟಾಗಿ ಜೋಡಿಸ್ಕೊಬಿಡ್ತೀನಿ. ಅದೇ ಥರನೇ ಈ ಥರ ನಾವು ಅಡುಗೆ ಮನೆ ಆಗಿರ್ಬೋದು ಎಲ್ಲ ಕ್ಲೀನ್ ಮಾಡೋದಕ್ಕೆ ಮೈಕ್ರೋ ಫೈಬರ್ ಕ್ಲಾತ್ ತೊಗೊಂಡ್ರೆ ತುಂಬಾ ಉತ್ತಮ ಅಂತ ಹೇಳ್ತೀನಿ. ಯಾಕಂದರೆ ಬೇರೆ ನಾವು ಕಾಟನ್ ಎಲ್ಲ ತೊಗೊಂಡ್ರೆ ಸ್ಕ್ರ್ಯಾಚಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ನಾನು ಮೈಕ್ರೋ ಫೈಬರ್ದು ಒಂದು ಚಿಕ್ಕ ನ್ಯಾಪ್ಕಿನ್ ಇತ್ತು, ಅದನ್ನೇ ತಗೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಫಸ್ಟು ಒಂದು ಸಲ ವೆಟ್ಟಲ್ಲಿ ಒರೆಸ್ಕೊಂಬಿಡ್ತೀನಿ, ಆಮೇಲೆ ಡ್ರೈ ಕ್ಲಾತಲ್ಲಿ ಕೂಡ ನಾನು ಒರೆಸ್ಕೊಳ್ತೀನಿ. ಇನ್ನೊಂದು ಫ್ರೆಂಡ್ಸ್, ನಾವು ಕೆಲಸ ಮಾಡೋಕ್ಕೆ ಮುಂಚೆನೇ ಎಷ್ಟೊಂದು ಕೆಲಸ ಹೆಂಗೆ ಮಾಡೋದು ನಾವು ಇದನ್ನು ಅಂತ ಅಂದ್ಕೊಂಬಿಟ್ರೆ ನಿಜ ಆ ಕೆಲಸ ಮಾಡೋದಕ್ಕಾಗೋದೇ ಇಲ್ಲ. ನಾವು ಏನು ಕೆಲಸ ಮಾಡಿದ್ರೂ ಕೂಡ ನಮಗಿಷ್ಟ ಇರಬೇಕು. ಇಷ್ಟ ಇದ್ದು ಆ ಕೆಲಸ ಮಾಡಿದ್ರೆ ಅದು ನಮಗೆ ಕಷ್ಟ ಆಗೋದೇ ಇಲ್ಲ. ಒಂದೊಂದ್ಸಲ ನಮಗೂ ಮೂಡ್ ಸ್ವಿಂಗ್ ಇರುತ್ತೆ ಫ್ರೆಂಡ್ಸ್, ಯಾರಪ್ಪ ಮಾಡ್ತಾರೆ ಅಂತ. ಆವಾಗ ಏನು ಮಾಡಬೇಕು ಅಂದರೆ ಅದನ್ನು ಬಿಟ್ಬಿಡ್ಬೇಕು, ಕೆಲಸ ಮಾಡೋದಕ್ಕೆ ಹೋಗಬಾರ್ದು. ನಮ್ಗೆ ಯಾವಾಗ ಇಂಟ್ರೆಸ್ಟ್ ಇರುತ್ತೆ, ನಮ್ಗೆ ಯಾವಾಗ ಇಷ್ಟ ಆಗುತ್ತೆ ಆಗ ನಾವು ಕೆಲಸ ಮಾಡಿಕೊಂಡ್ರೆ ಬೇಗನೂ ಆಗುತ್ತೆ, ತುಂಬ ನೀಟಾಗಿ ಕೂಡ ಆ ಕೆಲಸ ಬರುತ್ತೆ ಅಂತ ಹೇಳ್ಬೋದು. ಆವಾಗಲೇ ತೋರಿಸಿದ್ನಲ್ಲ, ಅದನ್ನು ನಾನು ನೆನ್ನೆ ಕ್ಲೀನ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಗಾಜಿನ ಗ್ಲಾಸಸ್ಸು ಮತ್ತು ಕಾಫಿ ಕಪ್ಸ್ನ ಇಟ್ಕೊಂಡಿದ್ದೀನಿ. ಈ ಕಡೆ ಇದೆಯಲ್ಲ, ಇಲ್ಲಿ ಶಟರ್ ಡ್ರಾಯರ್ ಈಗ ಟ್ರೆಂಡಲ್ಲಿದೆ ಇದನ್ನು ಮಾಡಿಸ್ಕೊಂಡಿದ್ದೆ ಮಿಕ್ಸಿ ಇಡೋದಕ್ಕೆ ಅಂತ. ಮೇಲೆ ಓವನ್ ಇಡಬೇಕು, ಬಟ್ ಓವನ್ ತುಂಬಾ ವೇಟ್ ಇದೆ, ನನಗಲ್ಲಿಟ್ಟರೆ ಆಗುತ್ತಾ, ಮತ್ತು ಕುಕ್ ಮಾಡೋದಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಅದು ಹೈಟ್ ಇದೆ ಸ್ವಲ್ಪ, ನಾನು ಮೊದಲೇ ಕುಳ್ಳ, ಅದಕ್ಕೋಸ್ಕರ ನಾನು ಬೇಡ ಇಲ್ಲೇ ಸೈಡಲ್ಲೇ ಇರಲಿ ಅಂತ ಅಂದ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಮೇಲೆ ಏನು ಮಾಡ್ತೀನಿ, ಇದು ಮಿಕ್ಸಿದು ಜಾರ್ಗಳೆಲ್ಲ ಇರುತ್ತಲ್ಲ ಅದನ್ನು ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮದಂತೂ ಮಿಕ್ಸಿಗೆ ತುಂಬಾ ಜಾರ್ಗಳಿವೆ. ಮತ್ತು ವೆಜಿಟೇಬಲ್ ಕಟರ್ ಕೂಡ ಇದೆಯಲ್ಲ, ಅದರಲ್ಲೇ ವೆಜಿಟೇಬಲ್ ಕಟರು ಮತ್ತು ಚಪಾತಿ ಕೂಡ ಅದರಲ್ಲೇ ಕಲಿಸ್ಕೊಳ್ಬೋದು. ಅದರಿಂದ ತುಂಬಾ ಜಾರ್ಗಳಿವೆ. ಅದನ್ನೆಲ್ಲ ಮೇಲೆ ಜೋಡಿಸ್ಕೊಂಬಿಡೋಣ, ಕೆಳಗಡೆ ಮಿಕ್ಸಿ ಮಾತ್ರ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಓವನ್ ಮಾತ್ರ ಸದ್ಯಕ್ಕೆ ಅಲ್ಲೇ ಇಟ್ಕೊಳ್ತೀನಿ ಫ್ರೆಂಡ್ಸ್, ಸದ್ಯಕ್ಕೆ ಇಲ್ಲಿಗೆ ಶಿಫ್ಟ್ ಮಾಡೋದಿಲ್ಲ. ಯಾಕಂದರೆ ಕುಕ್ಕಿಂಗ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸಲ ಇಲ್ಲಾಂದರೆ ಇಟ್ಟು ಟ್ರಯಲ್ ನೋಡ್ತೀನಿ, ಆಮೇಲೆ ಯೋಚನೆ ಮಾಡ್ಕೊಳ್ತೀನಿ. ಈಗಿನ ಓಲ್ ಹಾಕ್ಸಿಲ್ಲ ಅಲ್ಲಿ ಪ್ಲಗ್ಗೆ, ಅದಕ್ಕೋಸ್ಕರ ಅಲ್ಲೇ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರು ಮತ್ತು ಮಿಕ್ಸಿ ಎಲ್ಲ ಒರೆಸ್ಕೊಂಡು ಇದನ್ನು ಅರೇಂಜ್ ಮಾಡಿಕೊಂಡ್ರೆ ಒಂದು ಕೆಲಸ ಮುಗೀತು.
ಗೈಸ್, ಅಡುಗೆ ಮನೆ ಎಲ್ಲ ಕ್ಲೀನ್ ಆಗಿದೆ. ಈಗ ತಕ್ಕ ಮಟ್ಟಿಗೆ ಕ್ಲೀನಾಗಿ ಕಾಣ್ತಾ ಇದೆ. ಬೆಳಗ್ಗೆ ಎದ್ದು ಕಸ ಗುಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟವ್ ಎಲ್ಲ ಒರೆಸಿ ಈಗಲೇ ಇಟ್ಬಿಟ್ಟಿದ್ದೀನಿ. ನಮ್ಮ ಮನೆಯವ್ರು ಬೇಗ ಬಂದರೆ ಬೇಗ ಕೆಲಸ ಆಗುತ್ತೆ. ಪಕೋಡ ತಂದವ್ರೆ, ತಿಂದಿಲ್ಲ ಮಾಡಿಲ್ಲ, ಸುಮ್ಮನೆ ತರ್ತಾರೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್. ಹೇಗೆ ಕಾಣ್ತಿದೆ ಅಂತ ಕಾಮೆಂಟ್ ಮಾಡಿ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.